ಫ್ರೆಂಡ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿನ ಕೇಳಿರ್ಬೋದು ಫ್ರೆಂಡ್. ಯಾವುದಪ್ಪ ಅಂದ್ರೆ RCB ಟೀಮ್ನ 17,000 ಕೋಟಿಗೆ RCB ಫ್ರಾಂಚೈಸಿ ಅವರು ಬೇರೆಯವರಿಗೆ RCB ಟೀಮ್ನ ಮಾರಿದ್ದಾರೆ ಅನ್ನೋದು ಕೂಡ ನೀವು ಎಲ್ಲರೂ ಕೇಳಿರ್ತೀರಾ ಫ್ರೆಂಡ್. ಟೋಟಲ್ ಆಗಿ ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಕೆಲವಷ್ಟು ಸಂದರ್ಭ ಆಗಿದೆ ಫ್ರೆಂಡ್. ಏನಪ್ಪಾ ಅಂದ್ರೆ ಇಲ್ಲಿ RCB 18 ವರ್ಷ ಆದ್ಮೇಲೆ ಚಾಂಪಿಯನ್ ಆಗಿದೆ. IPL ನಲ್ಲಿ ಟ್ರೋಫಿ ಎತ್ತಿಡಿದಿದೆ. ಆ ಚಾಂಪಿಯನ್ ಆಗಿ ಬೆಂಗಳೂರಲ್ಲಿ ಏನು ಸೆಲೆಬ್ರೇಷನ್ ಮಾಡಿದ್ರಲ್ಲ, ಉದ್ಘಾಟನೆ ಸಮಾರಂಭ ಇಟ್ಕೊಂಡಿದ್ರಲ್ಲ, ಅಲ್ಲಿ ಟೋಟಲ್ ಆಗಿ 11 ಜನ ಕೂಡ ಪ್ರಾಣ ಬಿಟ್ಟಿದ್ದಾರೆ, ಕಾಲ್ ತೂತಕ್ಕೆ ಬಿಟ್ಟಿದ್ದಾರೆ. ಅದು ಎಲ್ಲ ಇಟ್ಟುಕೊಂಡು ಕೆಲವಿಷ್ಟು ಜನಗಳು RCB ಆಗ್ಲಿಲ್ದವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಮೂಮೆಂಟ್ ನೋಡ್ಕೊಂಡು ಆ ಮೂಮೆಂಟಿಗೆ ತಕ್ಕ ಹಾಗೆ RCB ಟೀಮ್ನ 17,000 ಕೋಟಿಗೆ RCB ಫ್ರಾಂಚೈಸಿ ಅವರು RCB ಟೀಮ್ನ ಮೇಲೆ ಬೇರೆಯವರಿಗೆ ಮಾರಾಟ ಆಗಿದೆ ಅಂತ ನೀವು ಈ ಒಂದು ಸುದ್ದಿನ ಕೇಳಿರ್ತೀರ. ಇದು ಸುದ್ದಿ ಹರಿದು ಯಾರು ಅಲ್ಲ, ಜನಗಳೇ. ಇದು ಫೇಕ್ ನ್ಯೂಸ್. ಅಫಿಷಿಯಲ್ ಆಗಿ RCB ಟೀಮ್ ಹೇಳೈತೆ, ನಾವು ಎಲ್ಲಿಯೂ ಕೂಡ RCB ಟೀಮ್ನ ಮಾರಾಟಕ್ಕೆ ಇಟ್ಟಿಲ್ಲ, ಮಾರುದೂ ಇಲ್ಲ ಅಂತ ಕ್ಲಿಯರ್ ಆಗಿ ಟ್ವೀಟ್ ಮೂಲಕ ಹೇಳಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸುದ್ದಿ ಇದೆಯಲ್ಲ, ಈ ಸುದ್ದಿ ಸುಳ್ಳು ಸುದ್ದಿ. ಆಮೇಲೆ RCB 2 ವರ್ಷ 1 ವರ್ಷ ಬ್ಯಾನ್ ಆಗುತ್ತೆ ಅನ್ನೋದ ಕೇಳ್ತಿರಲ್ಲ ನೀವು. 1 ವರ್ಷ 2 ವರ್ಷ 5 ವರ್ಷನೂ ಕೂಡ ಬ್ಯಾನ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ RCB ಬ್ಯಾನ್ ಆಗಲ್ಲ. ಅಂದ್ರೆ RCB ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ RCB ಟೀಮ್ ಎಲ್ಲೂ ಕೂಡ ಬ್ಯಾನ್ ಆಗಲ್ಲ. RCB ಟೀಮ್ ಯಾರು ಕೂಡ ಮಾರಿಲ್ಲ ಫ್ರೆಂಡ್. ಇದು ಸುಳ್ಳು ಸುದ್ದಿ. ಈ ರೀತಿ ಸುಳ್ಳು ಸುದ್ದಿ ಯಾರು ಕೂಡ ನಂಬಕ್ ಹೋಗ್ಬಿಡಿ. ಆಗಿದೆ, ಘಟನೆ ಆಗಿದೆ. ಈ ಘಟನೆ ಆಗ್ಬಾರ್ದಿತ್ತು. ಜಾಸ್ತಿ ಜನ ಸೇರಿದಕ್ಕೆ ಕಾಲ್ ತೊಳೆದಲ್ಲಿ 11 ಜನ ಕೂಡ ಬಲಿಯಾಗಿದ್ದಾರೆ. ಇದು ಆಗ್ಬಾರ್ದಿತ್ತು, ಆಗಿದೆ. ಈ ಒಂದು ಮೂಮೆಂಟ್ ಇಟ್ಕೊಂಡು ಇಂಥ ಕೆಟ್ಟ ಸುದ್ದಿಯನ್ನ ಜನಗಳು ಸ್ಪ್ರೆಡ್ ಮಾಡ್ತಾ ಇದೆ. ಇದು ಯಾವುದೋ ಕಾರಣಕ್ಕೂ ಸುಳ್ಳು. ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ, ಟೀಮ್ ಕೂಡ ಬೇರೆಯವರಿಗೆ ಮಾರಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಬಾಯ್.